ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ದಾಗಾಯ್ತು. ಏನೋ ಮಾಡೋಕ್ ಹೋಗಿ ಇವಾಗ ಇಲ್ಲೆಲ್ಲೋ ಬಂದ್ ಕಳ್ದೋಗ್ಬಿಟ್ಟಿದೀನಿ. ಹಿಂದಿನ ವಿಡಿಯೋದಲ್ಲಿ ಎಲಿಯೋ ಜಿಯೋ ಪಾರ್ಕ್ ಇಂದ ಜ್ಯೂಸ್ ಕುಡ್ಕೊಂಡಿ ಹೊರಟಿ ಅಂಡ್ ಇವಾಗ ಬಂದಿದ್ದೀನಿ ಈ ದೇಶದ KGFಗೆ. ಅಂದ್ರೆ ಒಂದು ಕಾಲದಲ್ಲಿ ಇಲ್ಲೂ ಕೂಡ ಗೋಲ್ಡ್ ಮೈನಿಂಗ್ ಮಾಡ್ತಾ ಇದ್ರು ಮತ್ತು ಇದನ್ನ ಗೋಲ್ಡನ್ ಸಿಟಿ ಆಫ್ ಏಷ್ಯಾ ಅಂತಾನೂ ಕರೀತಾ ಇದ್ರು. ಅವಾಗ ಮೈನಿಂಗ್ ಟೈಮ್ ಅಲ್ಲಿ ಮಾಡಿದ ಟನಲ್ಸ್ ಎಲ್ಲ ಈಗ್ಲೂ ಹಂಗೆ ಇದೆ ಮತ್ತು ಅವನ್ನೆಲ್ಲ ಕೆಫೆಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ವಾವ್, ಇಲ್ಲಿಂದ ಅಂತೂ ವ್ಯೂಸ್ ಸಕ್ಕದಾಗಿದೆ. ಒಳ್ಳೆ ಹಿಲ್ ಸ್ಟೇಷನ್ ತರ ಇರೋ ಈ ಜಾಗನ ಹತ್ತಿ ಇಳಿದು ಸುಸ್ತಾಗಿ ಬೆಳಗ್ಗೆ ಪ್ಯಾಕ್ ಮಾಡ್ಸಿದ ಮೊಟ್ಟೆಗಳನ್ನ ಇಲ್ಲೇ ಕೂತ್ಕೊಂಡು ತಿಂದೆ. ಬಟ್ ಯಾಕೋ ಹೊಟ್ಟೆ ತುಂಬ್ದಂಗ್ ಅನ್ಸಿಲ್ಲ. ಸೊ ಅದಕ್ಕೆ 7-Elevenಗೆ ಒಂದು ಲೊಕೇಶನ್ ಹಾಕೊಂಡು ಹುಡ್ಕೊಂಡು ಹೋದೆ. ಬಟ್ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಒಂದು ರೋಡ್ ಮಿಸ್ ಆದ್ರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಕಳ್ದೋಗ್ಬಿಟ್ಟಿದೀನಿ. 7-Eleven ನೋಡಿದ್ರೆ ಟೂರಿಸ್ಟ್ ಏರಿಯಾ ಬಿಟ್ಟು ಲೋಕಲ್ಸ್ ಏರಿಯಾ ಸೈಡ್ ಇದೆ. ತಗೊಂಡು ವಾಪಸ್ ಲೊಕೇಶನ್ ಹಾಕ್ತೀನಿ, 1.5 ಕಿಲೋಮೀಟರ್ ಮೇಲ್ಗಡೆ ತೋರಿಸ್ತಾ ಇದೆ. ನಾನು ಬಂದಿದ್ದ ಜಾಗದಿಂದ ಲೊಕೇಶನ್ ಹಾಕಿ ನನಗೆ ಫುಲ್ ಗಾಬರಿ ಆಗೋಯ್ತು. 1.5 ಕಿಲೋಮೀಟರ್ ಅಂದ್ರೆ ನಾನು ಈ ಸ್ಟೀಪ್ ಹತ್ಕೊಂಡು ಹೆಂಗ್ ಹೋಗೋದು? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಏನೋ ಮಾಡೋಕ್ ಹೋಗಿ ಇನ್ನೇನೋ ಮಾಡಿ ಕಳ್ದೋದ್ನಲ್ಲಪ್ಪ ಅನ್ನೋ ಟೆನ್ಷನ್. ಆಮೇಲೆ ಏನ್ ಮಾಡ್ದೆ ಗೊತ್ತಾ? ಗೂಗಲ್ ಮ್ಯಾಪ್ ಓಪನ್ ಮಾಡಿದೆ, ಪಾರ್ಕಿಂಗ್ ಏರಿಯಾ ಅಂತ ನೋಡಿದೆ. ಅದಕ್ಕೂ ಮುಂಚೆ ನಾನು ಇಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಪಕ್ಕ ಜಿಫಿನ್ ಟೂರಿಸ್ಟ್ ಸೆಂಟರ್ ಅಂತಿದೆ. ಅದನ್ನ ನೋಡ್ಕೊಂಡು ಅಲ್ಲಿಗೆ ಲೊಕೇಶನ್ ಹಾಕಿದೆ. ಲೊಕೇಶನ್ ಹಾಕಿದ್ಕೆ ಫುಲ್ ಲೋಕಲ್ ಸೈಡು. ಅದು ಮೊಬೈಲಲ್ಲಿ ಶೂಟ್ ಮಾಡಿದ್ದೀನಿ, ಆಡಿಯೋ ಹೆಂಗಿದೆ ಗೊತ್ತಿಲ್ಲ. ಅಲ್ಲಿ ಶೂಟ್ ನೋಡಿ ಅಂಥ ಜಾಗದಲ್ಲಿ ಒಬ್ಬೊಬ್ಬಳೇ ನಡ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಲೊಕೇಶನ್ ಹಾಕೊಂಡು ನೋಡಿ, ಆವಾಗಲೇ ನೀವು ಇಷ್ಟೊತ್ತು ನೋಡಿದ್ದೆಲ್ಲ ಟೂರಿಸ್ಟ್ ಜಾಗ, ಇವಾಗ ನೋಡ್ತಿರೋದು ಟೂರಿಸ್ಟ್ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಕೊನೆಗೂ ನಮ್ಮ ಬಸ್ ಹತ್ರ ಬಂದೆ. ಯಪ್ಪ ದೇವ್ರೆ, ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ದಾಗ ಆಯ್ತು. ಏನೋ ಮಾಡೋಕ್ ಹೋಗಿ ಇಲ್ಲೆಲ್ಲೋ ಕಳ್ದೋಗ್ಬಿಟ್ಟಿದ್ದೆ ಇವಾಗ. ಓಕೆ, ಈ ವಿಡಿಯೋದ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸಿಗ್ತೀನಿ.